ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಂಗಾರು ಮಳೆ ಬೇಗನೆ ಎಂಟ್ರಿ ಆಗಿದ್ದೇ ತಡ ಕರಾವಳಿಯಲ್ಲಿ ಅವಾಂತರ ಅನಾಹುತಗಳಾಗ್ತಾ ಇದೆ. ಕಳೆದ ವರ್ಷ ಉತ್ತರ ಕನ್ನಡ ಶಿರೂರು ಗುಡ್ಡ ಭೂಕುಸಿತವಾಗಿತ್ತು. ಇದೀಗ ಮತ್ತದೇ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗ್ತದೆ. ಮಳೆ ಎಡೆಬಿಡದೆ ಸುರಿಯುತ್ತಿದೆ. ಸಮುದ್ರ ಭೋರ್ಗರೆಯುತ್ತಿದೆ. ವರುಣಾಘಾತಕ್ಕೆ ಉತ್ತರ ಕನ್ನಡ ಜಿಲ್ಲೆ ಥರಗುಟ್ಟುತ್ತಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ದೇವಿಮನೆ ಘಟ್ಟದ ಭಾಗ ಹಾಗೂ ಕುಮಟಾದ ಮುರೂರಿನ ಬಳಿ ಗುಡ್ಡ ಕುಸಿದಿವೆ. ಉತ್ತರ ಕನ್ನಡದ ಹೆದ್ದಾರಿಗಳಲ್ಲೀಗ ಕೃತಕ ಪ್ರವಾಹ ಸೃಷ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳಾದ 766E ಮತ್ತು 66ರಲ್ಲಿ ನಿರಂತರ ಭೂಕುಸಿತವಾಗ್ತಿದೆ. 439 ಗುಡ್ಡ ಕುಸಿತ ಪ್ರದೇಶಗಳ ಪೈಕಿ ಹೆದ್ದಾರಿಯಲ್ಲಿ 19 ಅತಿ ಸೂಕ್ಷ್ಮ ಭೂಕುಸಿತ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಅಲ್ಲಲ್ಲಿ ವಾಹನಗಳ ನಿಲುಗಡೆಯನ್ನ ನಿಷೇಧಿಸಲಾಗಿದೆ. ಶಿರೂರು ಹೆದ್ದಾರಿ ಗುಡ್ಡ ಕುಸಿತದ ಕಾರಣ ತಡೆಗೋಡೆ ನಿರ್ಮಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಮಳೆ ಓರ್ವ ವ್ಯಕ್ತಿ ಜೊತೆ ಹಸುವನ್ನ ಬಲಿ ಪಡೆದಿದ್ರೆ 160ಕ್ಕೂ ಹೆಚ್ಚು ಮನೆಗಳಿಗೆ ಅಲ್ಪ ಹಾನಿಯಾಗಿದೆ. 4 ರಿಂದ 5 ಮನೆ ಸಂಪೂರ್ಣ ನೆಲಕಚ್ಚಿವೆ. ಇದರ ಮಧ್ಯೆ ಮುರುಡೇಶ್ವರ ಕಾರವಾರ ಕಡಲ ತೀರದಲ್ಲಿ ಕೆಂಪು ಬಾವುಟ ಹಾರಿಸಲಾಗಿದೆ. ಆ ಮೂಲಕ ಪ್ರವಾಸಿಗರನ್ನ ನಿರ್ಬಂಧಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಎನ್ಡಿಆರ್ಎಫ್ ತಂಡ ಸನ್ನದ್ಧವಾಗಿದ್ದು ಕಂಟ್ರೋಲ್ ರೂಮ್ ತೆರೆಯಲಾಗಿದೆ. ಮುಂದಿನ ವಾರ ನಡೆಯಬೇಕಿದ್ದ ಜಲಸಾಹಸ ಕ್ರೀಡೆ ಪ್ರವಾಸೋದ್ಯಮಕ್ಕೆ ಬ್ರೇಕ್ ಹಾಕಲಾಗ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಟೀಮ್ಸ್ ರೆಗ್ಯುಲರ್ ಇದ್ದಾರೆ. ಒಂದು NDRF ಟೀಮ್ ಕೂಡ ಇದೆ. ನಮ್ಮ ಅಂಕೋಲಾದಲ್ಲಿ 29 ಮೆಂಬರ್ಸ್ ಇರುವ NDRF ಟೀಮ್ ನಮ್ಮ ಜಿಲ್ಲೆನಲ್ಲೇ ಇದ್ದಾರೆ. ಅದು ಬಿಟ್ಟು ನಾವು ನಮ್ಮ ಕಂಟ್ರೋಲ್ ರೂಮ್ ಸ್ಟ್ರೆಂಥನ್ ಮಾಡಿದ್ದೀವಿ. ಅರಬ್ಬಿ ಸಮುದ್ರದಲ್ಲಿ 45 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ಸಮುದ್ರದ ದಂಡೆಗೆ ಆಳೆತ್ತರದ ಅಲೆಗಳು ಅಪ್ಪಳಿಸುತ್ತಿದ್ದು ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಎಚ್ಚರಿಸಲಾಗಿದೆ. ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ ಹೊರ ರಾಜ್ಯದ ಬೋಟುಗಳು ಬಂದರಿನತ್ತ ಲಂಗರು ಹಾಕ್ತಿವೆ. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.